ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅಂತಾರಲ್ಲ, ಹಾಗೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಿಂತರೂ ರಾಜಕೀಯ ನಾಯಕರುಗಳ ಮಾತಿನ ಮಲ್ಲಯುದ್ಧ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಈಗ ರಾಜ್ಯ ರಾಜಕಾರಣದಲ್ಲಿ ಕುಳ್ಳ ವರ್ಸಸ್ ಕರಿಯ ಟಾಕ್ ವಾರ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ತೀವ್ರವಾಯಿತು ಕರಿಯ ಕುಳ್ಳ ಟಾಕ್ ವಾರ್. ಜಮೀರ್ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು. ರಾಜ್ಯ ರಾಜಕೀಯದಲ್ಲಿ ಕರಿಯ ವರ್ಸಸ್ ಕುಳ್ಳ ಟಾಕ್ ವಾರ್ ಜೋರಾಗಿದೆ. ಸಚಿವ ಜಮೀರ್ ಕೊಟ್ಟ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಜಮೀರ್ ಸೇರಿದಂತೆ 5-6 ಜನರ ಜೊತೆಗಿದ್ದ ಸ್ನೇಹದ ದಿನಗಳು ನನ್ನ ಕರಾಳ ದಿನಗಳು ಆಗಿದ್ವು. ಅವರನ್ನು ಕೆಸರು ಎಂದು ದೂರ ಇಟ್ಟಿದ್ದೇನೆ. ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತಾಡಿಸ್ತೀರಾ? ನನಗೆ ಮೋಸ ಮಾಡಿದ ದಿನ ಏನಾಗ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಮೆಕ್ಕಾಗೆ ಹೋದಾಗ ಅಲ್ಲಿ ಜಮೀರ್ ಆ ಪದ ಜ್ಞಾಪಿಸಿಕೊಳ್ಳಲಿ ಎಂದು ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ರು. ಇನ್ನು ಮುಸ್ಲಿಮರ ಪಂಚರ್ ಗುಜರಿ ಅಂಗಡಿಯಲ್ಲಿ ದುಡಿದ ಹಣದಿಂದ ದೇವೇಗೌಡರನ್ನ ಖರೀದಿಸ್ತಾರಾ ಎಂದು ಕೆಂಡಾಮಂಡಲರಾದ್ರು. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಬಹಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡರಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ 1000 ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕುತ್ಕೊಂಡು ಯೋಚನೆ ಮಾಡೋಕೆ ಹೇಳಿ. ಅವ್ರು ಹೇಳಿದ ಪದ, ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನ 1000 ಬಾರಿ ಹೇಳೋರಲ್ಲ. ಮಕ್ಕಾಗ ಹೋಯ್ತಾರಲ್ಲ, ಮಕ್ಕಾದಲ್ಲಿ ಕುತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ. ಕುಮಾರಸ್ವಾಮಿ ಕೆಸರು ಹೇಳಿಕೆಗೆ ಬಾಲಕೃಷ್ಣ ತಿರುಗೇಟು. ಆಗ ಪನ್ನೀರು, ಈಗ ಕೊಚ್ಚೆ ಆಗಿದ್ದೀವಾ? ನಮ್ಮನ್ನು ತಬ್ಬಿಕೊಂಡ ನೀವು ಕೂಡ ಕೊಚ್ಚೇನೆ. ಇನ್ನು ಕುಮಾರಸ್ವಾಮಿ ಕೆಸರು ಹೇಳಿಕೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ನೀಗಿ ಕೆಂಡವಾಗಿದ್ದಾರೆ. ನಿಮ್ಮ ಜೊತೆಗಿದ್ದ ಆ ದಿನಗಳು ಕೊಚ್ಚೆ ಆಗಿರ್ಲಿಲ್ಲ, ಆಗ ಪನ್ನೀರು, ಈಗ ಕೊಚ್ಚೆ ಆಗಿದ್ದೀವಾ ಅಂತ ವಾಗ್ದಾಳಿ ನಡೆಸಿದ್ರು. ಅದಷ್ಟೇ ಅಲ್ಲ, ನಮ್ಮನ್ನು ತಬ್ಬಿಕೊಂಡ ಮೇಲೆ ಅವರು ಕೊಚ್ಚೆ ಎಂದ ಬಾಲಕೃಷ್ಣ ಕಿಡಿಕಾರಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಜಮೀರ್ನ ಕುಳ್ಳ ಅಂತ ಕರಿತಾ ಇದ್ರು. ಇದು ಸತ್ಯ ಅಂತಲೂ ಬಾಲಕೃಷ್ಣ ಹೇಳಿದ್ರು. ಈಗ ಅವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ, ಇವರೆಲ್ಲ ಪನ್ನೀರು, ಅವಾಗೆಲ್ಲ ಪನ್ನೀರ್ ಆಗಿದ್ದ ಕುಮಾರಣ್ಣಂಗೆ. ಈಗ ವಿರೋಧವಾಗಿರೋದಕ್ಕೆ ಕೊಚ್ಚೆಗಳಾಗ್ಬಿಟ್ಟಿದ್ದೀವಿ. ಈಗ ಒಕ್ಲಿಗರು ಕುಮಾರಣ್ಣ ಏನಂದ್ರು ತಡ್ಕೋದೆ, ನಾವೇನು ಅನ್ನಂಗಿಲ್ಲ. ನಮ್ಮ ಮುಂದೆನೇ ಹೇಳೋರು ಕುಮಾರಸ್ವಾಮಿ ಅವ್ರು ಕುಳ್ಳ ಅಂತ. ಅದೇನು ಹೇಳೇ ಇಲ್ಲ, ಅಂದರೆ ಕುಳ್ಳ ಅಂತ ಹೇಳೋರು, ಎಲ್ಲವನ್ನ ಅವ್ನು ಕುಳ್ಳ ಅನ್ನೋರು. ಅದು ಪ್ರೀತಿಯಿಂದ ಅಂದಂಥ ಪದಗಳು ಆ ಸಂದರ್ಭಗಳಲ್ಲಿ. ಈಗ ಅಂದವರು ಇಲ್ವೋ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ. ಹೌದು, ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತ. ಬಟ್ ದಳ ಗೆದ್ರೆ ಸ್ವಲ್ಪ ಜಾಸ್ತಿ ಗೆಲ್ಬೋದು. ನಾವು ಗೆದ್ರೆ ಒಂದು 500 ಓಟು 1000 ಓಟಲ್ಲಿ ಗೆಲ್ತೀವಿ. ಕುಮಾರಸ್ವಾಮಿ ಅವರು ದೇವೇಗೌಡರು ಬಂದು ಸತತವಾಗಿ ನಮ್ಮನ್ನು ತೆಗಿಲೇಬೇಕು ಯೋಗೀಶ್ವರನ ಅಂತೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡು, ಅದರಿಂದ ಅವ್ರಿಗೆ ಸ್ವಲ್ಪ ಪ್ಲೇಸ್ ಆಗಿರ್ಬೋದು, ತಪ್ಪೇನಿಲ್ಲ. ಅದ್ರ ಜೊತೆಗೆ ಲಾಸ್ಟ್ ನಮ್ಮ ಜಮೀರಣ್ಣ ಸ್ಟೇಟ್ಮೆಂಟ್ ಕೂಡ ಅವ್ರಿಗೆ ಅನುಕೂಲ ಆಯಿತು, ಫಲಪ್ರದಾಯಕೂ ಆಯಿತು. ಎಚ್ಡಿಕೆ ಜಮೀರ್ ಗಳಸಿಯ ಕಂಠಸ್ಯ ರೀತಿ ಇದ್ದವರು. ಜಮೀರ್ ಹೇಳಿಕೆ ಹಿಂದೆ ಎಚ್ಡಿಕೆ ಕೈವಾಡ ಇರಬಹುದು. ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆರೋಪ. ಇನ್ನು ಕುಮಾರಸ್ವಾಮಿ ಕಾಲ ಎಂದಿದ್ದ ಜಮೀರ್ ಹೇಳಿಕೆ ಹಿಂದೆ ಎಚ್ಡಿಕೆ ಕೈವಾಡ ಇರಬಹುದು ಎಂದು ಕಾಂಗ್ರೆಸ್ ಶಾಸಕ ಬಂಡಿಸಿದ್ದೇಗೌಡ ಆರೋಪ ಮಾಡಿದ್ರು. ಎಚ್ಡಿಕೆ ಜಮೀರ್ ಇಬ್ಬರು ಗಳಸ್ಯ ಕಂಠಸ್ಯ ರೀತಿ ಇದ್ದವರು. ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇರಬಹುದು ಅಂತ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದ್ರು. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರು ಗಳಸ್ಯ ಗಂಟೆಸ್ರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಅವ್ರನ್ನ ಕೇಳ್ಬಿಡಿ. ಅವ್ರಿಬ್ರು ಕೇಳಿದ್ರೆ ಹೇಳ್ಬಿಡ್ತಾರೆ. ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ, ಹೇಳ್ಸಿರ್ಬೋದು. ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ, ಅದು ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕರಿಯ ಹೇಳಿಕೆ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಸದ್ದು ಮಾಡ್ತಿದೆ. ಇದು ಎಲ್ಲಿಯವರೆಗೆ ಹೋಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.